ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಉಜ್ಜಯಿನಿ ನಗರಕ್ಕೆ ಬಂದಿದ್ದೀವಿ. ಮಹಾಕಾಲನ ದರ್ಶನವಾದ ನಂತರ ನಾವೀಗ ಅರಸಿದ್ಧಿ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು 51 ಶಕ್ತಿಪೀಠಗಳಲ್ಲಿ ಒಂದು. 51 ಶಕ್ತಿಪೀಠಗಳಲ್ಲಿ ಇಲ್ಲಿ ಸತಿಯ ಮೊಣಕೈ ಬಿದ್ದಿತ್ತಂತೆ. ಇದು ಪುರಾಣಗಳ ಪ್ರಕಾರ ಕ್ಷಿಪ್ರಾ ನದಿಯ ದಡದಲ್ಲಿ ಭೈರವ ಪರ್ವತದಲ್ಲಿ ಬಿದ್ದಿದೆ ಅಂತ ಹೇಳ್ತಾರೆ. ಹಿಂದೆ ಉಜ್ಜಯಿನಿಯನ್ನು ಆಳ್ತಕ್ಕಂಥ ರಾಜ ವಿಕ್ರಮಾದಿತ್ಯ ಏನಿದ್ದರು, ಅವರು ಪ್ರತಿ 12 ವರ್ಷಕ್ಕೊಮ್ಮೆ ಈ ತಾಯಿಗೆ ಅವರ ಶಿರಸ್ಸನ್ನು ಅರ್ಪಣೆ ಮಾಡ್ತಾಯಿದ್ರಂತೆ, ಕತ್ತರಿಸಿ. ಹೀಗೆ 12 ವರ್ಷ ತುಂಬುತ್ತಂತೆ. ಇನ್ನು 13ನೇ ವರ್ಷಕ್ಕೆ ಅರ್ಪಣೆ ಮಾಡಲು ಸಾಧ್ಯವಾಗಲ್ಲ. ಅವ್ರು ಯಾವುದೋ ಯುದ್ಧದಲ್ಲಿ ಇರ್ತಾರಂತೆ. ಬೇತಾಳನ ಕೈಲಿ ಆ ಶಿರಸ್ಸನ್ನು ದೇವಿಯ ದೇವಸ್ಥಾನಕ್ಕೆ ಕಳಿಸ್ತಾರಂತೆ. ಬೇತಾಳ ಹೋಗುವ ದಾರಿಯಲ್ಲಿ ಆ ರಕ್ತವನ್ನು ನೆಕ್ಕಿಬಿಡುತ್ತಂತೆ. ಹಾಗಾಗಿ 12 ವರ್ಷಕ್ಕೆ ಮಾತ್ರ ಅವರು ಅರ್ಪಣೆ ಮಾಡಿದ್ದಾರೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಧನ್ಯವಾದಗಳು.